ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದ್ದಿದ್ದು ಇದ್ದಂಗೆ ಸ್ವಾಗತ. ನಾನು ವೆಂಕಟೇಶ್ವರಿ. ಮೊದಲಿಗೆ ಇವತ್ತಿನ ಹೈಲೈಟ್ಸ್. ಈ ಟೈಮ್ ಅಂದ್ರೆ ಪಕ್ಕಾ 420 ಕಣ್ರಿ. ಹೀಗೆ ಮುಂಗಾರು ಮಳೆ ಗಣೇಶ್ ಡೈಲಾಗ್ ಹೊಡೆದಂತಾಗಿದೆ. ಕುರ್ಚಿ ಕನಸಿನಲ್ಲಿದ್ದಂತಹ ಡಿಕೆ ಶಿವಕುಮಾರ್ ಪರಿಸ್ಥಿತಿ. ಸಿಎಂ ಸ್ಥಾನಕ್ಕೆ ಇರುವಂತಹ ಟೈಮ್ ಡಿಕೆಶಿಗೆ ಇನ್ನೂ ಬಂದಿಲ್ವಾದ್ರೂ 24 ಲಕ್ಷದ ವಾಚ್ನಲ್ಲಿ ಟೈಮ್ ಅಂತೂ ಸಖತ್ತಾಗಿ ಓಡ್ತಾ ಇದೆ. ವಿಪಕ್ಷ ನಾಯಕರ ಕೆಂಗಣ್ ಬಿಟ್ಬಿಡಿ, ಸ್ವಪಕ್ಷದವರ ನೀಲಿಗಣ್ಣು ಆ ವಾಚ್ ಮೇಲೆ ಬಿದ್ದಿದೆ. ಕಾರ್ಯಕ್ರಮವೊಂದರಲ್ಲಿ ವಾಚ್ ಬಗ್ಗೆ ಎಚ್.ಕೆ. ಪಾಟೀಲ್ ಕೇಳ್ತಾ ಇದ್ದ ಹಾಗೆ ಡಿಕೆಶಿ ಆ ವಾಚ್ ಬಿಚ್ಚಿ ಅವ್ರ ಕೈಗೆ ಕೊಟ್ಬಿಟ್ರು. ಚಳಿಗಾಲ ಅಧಿವೇಶನದಲ್ಲಿ ಬಣಗುಟ್ಟದಂತೆ ಸಿಎಂ ಡಿಸಿಎಂ ಇಬ್ರು ಜಂಟಿಯಾಗಿ ತಂತ್ರ ಹೆಣೆದಿದ್ದಾರೆ. ಮಂಗಳೂರಲ್ಲಿ ಶುರುವಾದಂತಹ ಕೂಗು ಬೆಳಗಾವಿಯವರೆಗೆ ತಲುಪದಂತೆ ಸಿಎಲ್ಪಿ ಸೂತ್ರವನ್ನ ರೂಪಿಸಿದ್ದು, ಶಾಸಕರಿಗೆ ಒಗ್ಗಟ್ಟಿನ ಮಂತ್ರ ಸಮನ್ವಯತೆ ಪಾಠ ಮಾಡೋಕೆ ಸಿಎಂ ಸಜ್ಜಾಗಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಕದನ ನಡೀತಾ ಇದ್ರೆ ಅತ್ತ ದೆಹಲಿ ಟು ಕರ್ನಾಟಕಕ್ಕೆ ಹರಿಚಕ್ರ ಸಂಚಾರವಾಗ್ತಾ ಇದೆ. ಕಳೆದ ಬಾರಿ ದೆಹಲಿ ಭೇಟಿ ಬಳಿಕ ಫುಲ್ ಆಕ್ಟಿವ್ ಆಗಿರುವಂತಹ ಬಿಕೆ ಹರಿಪ್ರಸಾದ್ ಮತ್ತೆ ರಾಷ್ಟ್ರ ರಾಜಧಾನಿಗೆ ಹಾರಿದ್ದಾರೆ. ಬಿಕೆ ಹರಿಪ್ರಸಾದ್ ಹೈಕಮಾಂಡ್ನ ಸೀಕ್ರೆಟ್ ಏಜೆಂಟ್ ಆದ್ರ ಅನ್ನುವ ಚರ್ಚೆ ಶುರುವಾಗಿದ್ದು, ದೆಹಲಿ ಟೂರ್ ಬಗ್ಗೆ ಕುತೂಹಲ ಮೂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.